ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಮನಸ್ಸಿನಿಂದ ಒಂದಾಗಿ ಹೃದಯ ತೆರೆದು ಪೂರ್ಣ ಮನಸ್ಸಿನಿಂದ ಆಲಸ್ಯ ತೊರೆದು ನಿದ್ರಾವಸ್ಥೆಯನ್ನು ತೊರೆದು ಪೂರ್ಣ ಶಕ್ತಿಯಿಂದ ಶಬ್ದವನ್ನು ಆಲಿಸುತ್ತಾ ಆ ದೇವರನ್ನು ನಾಮಸ್ಮರಣೆ ಮಾಡುವಂತಹ ಈ ಪರಿಶುದ್ಧವಾದ ಸಮಯ, ಹೃದಯಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಪ್ರಾರ್ಥಿಸುವಂತಹ ಗಳಿಗೆ. ಅದರಿಂದ ನಮ್ಮ ಪ್ರಾರ್ಥನೆ ಶಬ್ದವಾಗಿ ಇರಬಾರದು, ಶಕ್ತಿಯಾಗಬೇಕು. ಆದರೂ ಶಬ್ದದಿಂದ ನಾವು ಪ್ರಾರ್ಥಿಸುವಾಗ ನಾವು ನಿತ್ರಾಣತೆಯಿಂದ ದೂರ ಬರುತ್ತೇವೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, ನಮ್ಮನ್ನು ಬಲಪಡಿಸಲು ಬನ್ನಿರಿ, ನಮ್ಮನ್ನು ದೃಢಪಡಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ಲೋಕದ ಸಕಲ ಜನತೆಯ ಮೇಲೆ ಬನ್ನಿರಿ, ಲೋಕವನ್ನು ಶುದ್ಧೀಕರಿಸಲು ಬನ್ನಿರಿ, ಲೋಕದ ಜನತೆಯನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನ ಕುಟುಂಬವನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನ ಮಕ್ಕಳನ್ನು ಶುದ್ಧೀಕರಿಸಲು ಬನ್ನಿರಿ. ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನನ್ನು ಬಲಪಡಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ,
ನನ್ನಲ್ಲಿರುವ ಕೆಟ್ಟವುಗಳನ್ನು ತೆಗೆಯಲು ಬನ್ನಿರಿ. ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ. ನನ್ನಲ್ಲಿರುವ ಪಾಪದ ಅಂಧಕಾರವನ್ನು ನಾಶ ಮಾಡಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಸಾಧನವಾಗಿಸಿರಿ. ನಿಮಗೆ ಮೆಚ್ಚುಗೆಯಾಗುವಂತೆ ಮುನ್ನಡೆಸಿರಿ. ನಿಮಗೆ ಮೆಚ್ಚುಗೆಯಾಗುವಂತೆ ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಓ ಪವಿತ್ರ ಆತ್ಮರೇ, ಬನ್ನಿರಿ. ಅಪ್ಪ ತಂದೆ, ನಿತ್ಯವೂ ನಮ್ಮೊಡನೆ ವಾಸ ಮಾಡಲು ತವಕ ಪಡುತ್ತಾ ನಮ್ಮ ಈ ದೇಹವೆಂಬ ದೇವಾಲಯವನ್ನು ಶುದ್ಧೀಕರಿಸುತ್ತಾ ನಮ್ಮಲ್ಲಿ ಸದಾ ವಾಸ ಮಾಡುವ ಓ ನನ್ನ ದೇವರೇ, ನಿಮ್ಮ ಶ್ವಾಸವೇ ನಮ್ಮ ಶ್ವಾಸವಾಗಿ ವಿಶ್ವಾಸದ ಮೂಲಕವಾಗಿ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಮಕ್ಕಳನ್ನು ಒಂದು ಕ್ಷಣ ನೋಡಿ ಸ್ವಾಮಿ. ದಾಹಗೊಂಡು ಪ್ರಾರ್ಥಿಸು ನಿನ್ನ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮ ಪೋಷಕರಾದ ಪವಿತ್ರ ಆತ್ಮರನ್ನು ನಮಗೆ ಬಿಟ್ಟುಕೊಡಿ ಸ್ವಾಮಿ. ನಾವು ಬಲಹೀನರು ಹೌದು ಸ್ವಾಮಿ, ಪಾಪಿಗಳು ಹೌದು ಸ್ವಾಮಿ. ಆದರೆ ಇವುಗಳಿಂದ ನಾವು ಬಿಡುಗಡೆ ಹೊಂದಿ ನಿಮ್ಮ ಸ್ವರ್ಗೀಯ ವರದಾನಗಳಿಂದ ತುಂಬಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸಿ ಪರಿಶುದ್ಧತೆಯಿಂದ ನಿರ್ಮಲ ಹೃದಯವುಳ್ಳವರಾಗಿ ವಿಶ್ವಾಸವನ್ನು ಪ್ರಕಟಿಸುತ್ತಾ ದೃಢಹೊಂದಿ ಬಾಳುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ನಾವು ಪ್ರಾರ್ಥಿಸುವ ಪ್ರೇರಣೆಯನ್ನು ನಮಗೆ ಕೊಡಿರಿ ಸ್ವಾಮಿ. ನಮ್ಮ ಬಾಯಿಯನ್ನು ತೆರೆಯಿರಿ ಸ್ವಾಮಿ. ನಿಮ್ಮ ವಾಕ್ಯಗಳನ್ನು ತುಂಬಿಸಿರಿ ಸ್ವಾಮಿ. ಅಪ್ಪ ತಂದೆ, ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನಿಮಗೆ ವಂದನೆ. ಅಪ್ಪ ತಂದೆ, ನಿಮಗೆ ಆರಾಧನೆ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬರು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ ರಾಜ. ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವ ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ ಪ್ರಾರ್ಥಿಸುತ್ತಿರುವ, ಪ್ರಾರ್ಥನೆಯನ್ನು ಆಲಿಸುತ್ತಿರುವ, ನಮ್ಮ ಪ್ರಾರ್ಥನೆಯೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಂಗಾಂಗಗಳಾಗಿ ಇರುವಂತಹ ಸುಪ್ರಭಾತದಲ್ಲಿಯೇ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಮಗಳಾಗಿರುವಂತಹ ಮಾಲ, ಮಗಳಾದಂತಹ ರಾಣಿ, ಬಿನಿ, ಮೇರಿ, ಕುಮಾರಿ ಸ್ವಾಮಿ, ಇವರುಗಳನ್ನು ಸಮರ್ಪಿಸುತ್ತೇನೆ ರಾಜ. ಮಗಳಾಗಿರುವ ಜಯಮಾಲ, ಸಲತ್ ಮೇರಿ, ಸುಶೀಲಮ್ಮ, ಸಂತೋಷಮ್ಮ, ಹೆಲೆನಕ್ಕ, ಚೋಕಿಮಕ್ಕ ಸ್ವಾಮಿ, ಇವರುಗಳನ್ನು ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಮಗನಾದ ಪ್ರಭು, ಮಗನಾದ
ಅನಿಲ್ ಸ್ವಾಮಿ, ಇವರುಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರಾರ್ಥನೆಯನ್ನು ಬಿಟ್ಟು ಹೋದಂತ, ಪ್ರಾರ್ಥನೆಯಿಂದ ದೂರವಾಗಿ ಲೋಕದ ಬಂಧನದಲ್ಲಿ ಸಿಲುಕಿರುವಂತಹ ಸರ್ವರನ್ನ ಸಮರ್ಪಿಸುತ್ತೇನೆ ಸ್ವಾಮಿ. ಸಲತ್ ಮೇರಿಯನ್ನ ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರತಿದಿನವೂ ವಚನಗಳ ಪ್ರಾರ್ಥನೆಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶಾಂತಿ ಸಂತೋಷನ್ನ, ಪೂನೆ ಶಾಂತಿಯನ್ನ, ಸುನೀತಳನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಓ ನನ್ನ ಪ್ರಭುವೆ, ಓ ನನ್ನ ಗುರುವೆ, ಸದಾ ನಿಮ್ಮ ಮುಂದೆ ಕುಳಿತು ಹಗಲು ರಾತ್ರಿ ಪ್ರಾರ್ಥಿಸುವ ಪ್ರತಿಯೊಬ್ಬ ದೈವ ಸೇವಕರನ್ನ, ಮಧ್ಯಸ್ಥ ಪ್ರಾರ್ಥನೆ ಮಾಡುವ ಸರ್ವರನ್ನ, ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಿಗೆ ಸವಲತ್ತುಗಳನ್ನು ಕೊಡುವ ಪ್ರತಿಯೊಬ್ಬರನ್ನ ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಹಾಗೂ ಇಡೀ ವಿಶ್ವದಲ್ಲಿ ಸೇವೆ ಮಾಡುವಂತಹ ಶುಶ್ರೂಷಕ, ಯಾಚಕ ವರ್ಗದವರು, ಕನ್ಯಾಸ್ತ್ರೀಯರು, ಧ್ಯಾನ ಮಂದಿರಗಳಲ್ಲಿರುವವರು, ಮಧ್ಯಸ್ಥ ಪ್ರಾರ್ಥನಾ ತಂಡಗಳು, ಅದರಲ್ಲಿ ಸೇವೆ ಮಾಡಿ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಕರುಣಿಸಿರಿ ಸ್ವಾಮಿ. ಅಪ್ಪ, ನಾವು ಪ್ರಾರ್ಥಿಸಲು ನಮಗೆ ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ಕಲಿಸಿಕೊಡಿರಿ ಸ್ವಾಮಿ. ಕೇವಲ ದಿನದಲ್ಲಿ ಕುಳಿತು ಪ್ರಾರ್ಥಿಸುವುದರಿಂದ ಮಾತ್ರ ಪ್ರಯೋಜನವನ್ನು ಕಾಣದೆ, ಪ್ರಾರ್ಥಿಸುವ ಜೀವಿತದಲ್ಲಿ ಅನುಭವಿಸುವ ನಿಮ್ಮ ಕೃಪೆಯನ್ನು ನಾವು ಕಂಡು ಅನುಭವಿಸುವಂತೆ ಮಾಡಿರಿ ಸ್ವಾಮಿ. ನಮಗೆ ನೀವು ತೋರಿಸುವ ಸ್ವಪ್ನ ದರ್ಶನಗಳ ಮೂಲಕವಾಗಿ ಹಾಗೂ ಪವಿತ್ರಾತ್ಮ ಪ್ರೇರಣೆಯಿಂದ ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬ ವಿಷಯಗಳಿಗಾಗಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸಲು ನಮಗೆ ಕಲಿಸಿರಿ ಸ್ವಾಮಿ. ಇಂದು ವಿಶೇಷವಾಗಿ ಭಯೋತ್ಪಾದಕರ ಸಂಚುಗಳ ನಿಮಿತ್ತವಾಗಿ ವಾಹನಗಳ ಮೇಲೆ, ರೈಲುಗಳ ಮೇಲೆ, ಬಸ್ಗಳ ಮೇಲೆ ಜನರ ಮಧ್ಯದಲ್ಲಿ ಬಾಂಬ್ ಸ್ಫೋಟಕ ಮಾಡಿ ಸಿಡಿಸುವಂತಹ ಕ್ರೂರ ಜನತೆಗಾಗಿ, ತಂಡಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹೌದು ಸ್ವಾಮಿ, ಟ್ರೈನುಗಳಲ್ಲಿ ಬಾಂಬ್ಗಳನ್ನು ಇಡುತ್ತಾ ಇದ್ದಾರೆ, ಸಿಡಿಗಳನ್ನು ಇಡುತ್ತಾ ಇದ್ದಾರೆ. ಬಸ್ಗಳಲ್ಲಿ, ರಸ್ತೆಗಳಲ್ಲಿ, ದೇವಾಲಯಗಳಲ್ಲಿ, ಜನರು ಓಡಾಡುವಂತಹ ಸ್ಥಳಗಳಲ್ಲಿ, ಎಲ್ಲಿ ಬೇಕು ಅಲ್ಲಿ ಜನರ ಪ್ರಾಣವನ್ನು ತೆಗೆಯುವುದಕ್ಕಾಗಿ ಆತ್ಮಾಹುತಿ ಬಾಂಬ್ಗಳನ್ನು ಇಡುತ್ತಾ ಇದ್ದಾರೆ ಸ್ವಾಮಿ. ಅದರ ನಿಮಿತ್ತವಾಗಿ ಎಷ್ಟೋ ಸಾವಿರಾರು ಜನ ಮರಣ ಹೊಂದುತ್ತಾರೆ ಸ್ವಾಮಿ. ಈ ಮುಂದಿನ ದಿನಗಳಲ್ಲಿ ಸಂಚು ಮಾಡುತ್ತಿರುವಂತಹ ಸಂಚುಗಳು ನಾಶಪಡಿಸಲು ನಿಮ್ಮಿಂದ ಸಾಧ್ಯ ಸ್ವಾಮಿ. ಅವುಗಳನ್ನು ಬದಲಿಸಲು ಸ್ವಾಮಿ, ಯಾರಿಗೂ ಯಾವ ಅಪಘಾತಗಳು ಸಂಭವಿಸದಂತೆ ಮಾಡಲು ನಿಮಗೆ ಸಾಧ್ಯ ಸ್ವಾಮಿ. ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಆ ಭಯೋತ್ಪಾದಕರ ಮನಸ್ಸು ಪರಿವರ್ತನೆ ಹೊಂದಲಿ ಸ್ವಾಮಿ. ಅವರ ಕಲ್ಲಾದ ಹೃದಯಗಳು ಮಾಂಸದ ಹೃದಯವಾಗಿ ಮಾರ್ಪಾಡಾಗಲಿ ಸ್ವಾಮಿ. ನಿಮ್ಮ ನಿರ್ಮಲೋದಕವಾದಂತಹ ಜಲವನ್ನು ಅವರ ಮೇಲೆ ಚಿಮುಕಿಸಿರಿ ಸ್ವಾಮಿ. ಈ ಭಯೋತ್ಪಾದಕರ ಈ ಕ್ರೂರತನಗಳ ನಿಮಿತ್ತವಾಗಿ ಮಕ್ಕಳು, ಮಡದಿಯರು ಎಂದೆನಿಸದೆ ಎಲ್ಲರೂ ಸ್ವಾಮಿ ಮರಣಕ್ಕೆ ಈಡಾಗುತ್ತಾರೆ ರಾಜ. ಸ್ವಾಮಿ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ, ಈ ನಡೆಯುವಂತಹ ಎಲ್ಲ ಅಪಘಾತಗಳಿಂದ ಸಂರಕ್ಷಣೆಯನ್ನು ಕರುಣಿಸಿರಿ ಎಂದು ನಿಮ್ಮ ದಾಸ್ಯರಾಗಿರುವ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ,
ನಿನಗೆ ಕೋಟಿ ಸ್ತುತಿ ಸ್ತೋತ್ರವು ಆರಾಧನೆ ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನದಲ್ಲಿ ಸ್ವಾಮಿ ನಮಗೆ ಆಯಸ್ಸನ್ನು ಕೊಟ್ಟು ನಮ್ಮೆಲ್ಲರನ್ನು ತಟ್ಟಿ ಎಬ್ಬಿಸಿ ಇಡೀ ವಿಶ್ವದ ಮಾನವ ಕೋಟಿಯ ಜನಾಂಗದ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ಸ್ವಾಮಿ ನಮ್ಮ ತುಟಿಗಳು ಋನ್ಮನಗಳನ್ನು ತೆರೆಯುವಂತೆ ಮಾರ್ಪಡಿಸಿದಾತನೇ ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ನನ್ನ ಸರ್ತಿ ಯಾತ್ರೆ ಪ್ರಾರ್ಥನೆ ತಂಡದ ಅಂಗಾಂಗಗಳನ್ನು ಬಲಪಡಿಸಿ ಅನುಗ್ರಹಿಸಿ ಅವರ ಕಷ್ಟ, ಕಣ್ಣೀರು, ನೋವು, ದುಃಖ, ಭಾರಗಳೆಲ್ಲವೂ ಕೃಪೆಯಿಂದ ತುಂಬಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನನ್ನ ಪ್ರಾರ್ಥನಾ ತಂಡದ ರೋಸಾರಿಯ ಬ್ರದರನ್ನು ಅವರಿಗೆ ದಾನವಾಗಿ ನೀಡಿದಂತಹ 2 ಮುದ್ದು ಮಕ್ಕಳನ್ನು, ಅವರ ಪತ್ನಿಯನ್ನು ಸ್ವಾಮಿ, ಅವರ ತಂದೆ ತಾಯಿಗಳನ್ನು ನಿನ್ನ ಬಲಪಡಿಸಿ ಅನುಗ್ರಹಿಸಿ ಆ ಕುಟುಂಬದ ಮೂಲಕ ಅನೇಕ ಮಕ್ಕಳು ನಿನ್ನ ಕಂಡುಕೊಳ್ಳುವಂತೆ, ಅನೇಕ ಆತ್ಮವು ನಿನ್ನ ಬಳಿಗೆ ಬರುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಆ ಮಗನ ತಪಸ್ಸು ಕಾಲದಲ್ಲಿ ಮಾಡುತ್ತಿರುವಂತ ಎಲ್ಲ ಜ್ಞಾನಗಳನ್ನು ಸ್ವಾಮಿ ನಿನ್ನ ಕೃಪೆಯನ್ನು ತುಂಬಿ ಅನೇಕ ಮಕ್ಕಳು ನಿನ್ನ ಕಡೆಗೆ ತಿರುಗುವಂತೆ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ಅಗ್ನಿ ಸ್ತಂಭವಾಗಿಯೂ ಮೇಘ ಸ್ತಂಭವಾಗಿಯೂ ನಮ್ಮೊಳಗೆ ಇರುವ ಆತನೇ ನಿನಗೆ ಸ್ತೋತ್ರಪ್ಪ. ಈಗ ಜಕಾಯನ ನೋಡಿ, ಜಕಾಯನೇ ಈ ಮನೆಯಿಂದ ಉದ್ಧಾರವಾಯಿತು ನುಡಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಆ ಸಮಯದ ಮಹಿಳೆಯ ಆ ಒಂದು ಮನದೀನತೆಯನ್ನು ನೋಡಿದಂತ ಆತನೇ ನಿನಗೆ ಸ್ತೋತ್ರಪ್ಪ. ನಾವು ಒಬ್ಬೊಬ್ಬ ಈ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದಲ್ಲಿ ಒಂದು ಹೆಸರಂತೆ ಮಕ್ಕ ಮರೆಯಲಂತೆ ಸ್ವಾಮಿ ನಮ್ಮೊಬ್ಬೊಬ್ಬರನ್ನ ಆರಿಸಿಕೊಳ್ಳುತ್ತಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಮೇಲೆ ನಿನಗಂತ ಅಪಾರ ಪ್ರೀತಿಗಾಗಿ ಪದತಿಗಾಗಿ ಸ್ತೋತ್ರ ಸ್ವಾಮಿ. ನಾವು ನೀವು ಯಾರೆಂಬುದನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ. ಪವಿತ್ರಾತ್ಮನ ಅಭಿಷೇಕವು ನಮ್ಮೆಲ್ಲರ ಮೇಲೆ ಬೆಳಗಿನ ಸಮಯದಲ್ಲಿ ಒಂದೊಂದಾಗಿ ಇಳಿದು ಬಂದ ಆತನೇ ಸ್ತೋತ್ರಪ್ಪ. ಅಪ್ಪ ಯೇಸು 12 ಮಂದಿ ಪ್ರೇಷಿತರನ್ನು ಬಲಪಡಿಸಿದಂತೆ ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ಈ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಸ್ವಾಮಿ ಭಾಗಿಯಾಗುತ್ತಾರೋ ಆ ಮಕ್ಕಳ ಮನಪರಿಸನ್ನು ಹೊಂದಿಕೊಂಡು ಆ ಮಕ್ಕಳು ಸಹ ನಮ್ಮಂತೆಯೇ ಪ್ರಾರ್ಥಿಸಲು ಬಾಯಿಗಳನ್ನು ತೆರೆಯುವಂತೆ ಮಾರ್ಪಡಿಸುತ್ತಿರ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸದಾ ನಿಮ್ಮನ್ನೇ ನೋಡಿ ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ನಮ್ಮ ಮೇಲೆ ನೀವು ಸ್ವಂತ ಅಪಾರ ಪ್ರೀತಿಯು ಪದತಿ ಏನೆಂಬುದನ್ನು ನಮಗೆ ಗೋಚರ ಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ನಾವು ಇನ್ನು ಮುಂದೆ ಕೇಳ್ತಾ ಕುಳಿತುಕೊಳ್ಳುವಂತ ಮಕ್ಕಳಾಗದಂತೆ ಬಾಯಿಗಳನ್ನು ತೆರೆದು ನನ್ನ ವಾಕ್ಯವನ್ನು, ನನ್ನ ಶುಭ ಸಂದೇಶವನ್ನು ಸಾರುವಂತೆ ಹೇಳುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುತ್ತಿದ್ದೀರಪ್ಪ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಾವು ಸಹ ಒಂದು ಒಳ್ಳೆಯ ಪ್ರಬೋಧನೆ ಮಾಡಿ ನಿನ್ನ ವಿಶ್ವಾಸವನ್ನು ಸ್ವಾಮಿ ಅನೇಕ ಮಕ್ಕಳಿಗೆ ತಿಳಿಸುವಂತೆ ಸ್ವಾಮಿ ನಮ್ಮೆಲ್ಲರನ್ನು ಅನುಗ್ರಹಿಸಿ ಕೊಡುತ್ತಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರ ರಕ್ಷ. ನಾವು ಎಲ್ಲಿ ಬಲಹೀನತೆಯಲ್ಲಿ ಬಿದ್ದು ಹೋಗಿದ್ದೇವೋ ಅದೇ ಬಲಹೀನತೆಯಲ್ಲಿ ಸ್ವಾಮಿ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರ ರಕ್ಷ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಲೋಕದ ಎಲ್ಲ ಸ್ವಾಮಿ ಕಾರ್ಯಗಳನ್ನು ಬದಿಗೊಟ್ಟು ಸ್ವಾಮಿ ನಿಮ್ಮನ್ನು ಮಾತ್ರ ನಂಬಿ ರಾಜ ನಿಮ್ಮೊಂದಿಗೆ ಬಾಳುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಪವಿತ್ರಾತ್ಮರೇ, ಬನ್ನಿ ಪವಿತ್ರಾತ್ಮರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರನ್ನು ಬಲಪಡಿಸಿ ನಿಮ್ಮ ಕೃಪೆಯಿಂದ ತುಂಬಿ ಇದು ನಮ್ಮ ಕುಟುಂಬ, ನಮ್ಮ ಹೆತ್ತವರು, ನಮ್ಮ ಸ್ನೇಹಿತರು, ಬಂಧು ಮಿತ್ರಾದಿಗಳನ್ನು ನಿಮ್ಮ ಕೃಪೆಯಿಂದ ತುಂಬಿ ಅನುಗ್ರಹಿಸಿ ಎಲ್ಲರೂ ಸಾಕ್ಷಿ ಜೀವ ನಡೆಸುವಂತೆ ಮಾರ್ಪಡಿಸುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಮ್ಮ ಪರಿಶುದ್ಧ ಪ್ರೀತಿಯ ಕನ್ಯೆ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ಆಣೆಯ ಸದಾ ನಮ್ಮೊಂದಿಗೆ ಒಂದೊಂದು ಪ್ರಾರ್ಥನೆಯು ನಿಮ್ಮಲ್ಲಿ ಬೇಡುವಾಗ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳ ಮೂಲಕ ಪ್ರಾರ್ಥಿಸುವಾಗ ಎಲ್ಲ ಕೋರಿಕೆ ಬೇಡಿಕೆಗಳನ್ನು ಆ ನಿಮ್ಮ ಮಗನಲ್ಲಿ ನಮಗೆ ಪ್ರತಿದಿನವೂ ಕಣ್ಣಿನಿಂದ ಪ್ರಾರ್ಥಿಸಿ ಪಡೆದುಕೊಡುತ್ತಿರುವಂತ ನನ್ನ ತಾಯಿಯೇ, ನಿನಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿ ಎಲ್ಲವನ್ನು ಹೊಂದಿಕೊಂಡಿದ್ದೇನೆ ನಂಬಿದ್ದೇನೆ. ನಿನ್ನ ಪ್ರೀತಿ ಜೀವನವಿದೆ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆಪಡಿಸೋಣ. ವಸಂದರೆ ನೀಡಿದ ಫಲಗಳ ತಂದೇನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ದೇವರಿನ ಆನೆಗಳು ಮಣ್ಣಿನ ತೆರೆಯ ತಗಿ ಬೆಳೆಯಿತು ಸಸೆಯು ಗೋಧಿಯ ತೆನೆಯಾಗಿ. ದೇವರಿನ ಆನೆಗಳು ಮಣ್ಣಿನ ತೆರೆಯ ತಗಿ ಬೆಳೆಯಿತು ಸಸೆಯು ಗೋಧಿಯ ತೆನೆಯಾಗಿ. ಸ್ವೀಕರಿಸು ನಮ್ಮ ಶ್ರಮಗಳನ್ನು, ಅನುಗಳಿಸು ನಿನ್ನ ದೇಯವನು. ಸ್ವರ್ಗೀಯ ಮನ್ನವನು, ಸ್ವರ್ಗೀಯ ಮನ್ನವನು.
ವಸುಂಧರೆ ನೀಡಿದ ಫಲಗಳ ತಂದೆಯೇನು, ಹೃದಯದಿ ಮಿಡಿಯುವ ಗೀತೆಯಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ, ದೂರದ ಗಿರಿಯಂ ಕುಮಗಳು ನಾಯ್ದು ತಂದೆ, ಕಾನನ ಅಲೆದು ದ್ರಾಕ್ಷಿಯ ಫಲವ ತಂದೆ. ದೂರದ ಗಿರಿಯಂ ಕುಮಗಳ ನಾಯ್ದು ತಂದೆ, ಕಾನನ ಅಲೆದು ದ್ರಾಕ್ಷಿಯ ಫಲವ ತಂದೆ. ಸ್ವೀಕರಿಸು ಎಂಬ ಕೊಡುಗೆಗೆ ಮಾರ್ಪಡಿಸು ನಿನ್ನ ರಕ್ತವಾಗಿ, ಬಾಳಿನ ಚಿಲುಮೆಯಾಗಿ, ಬಾಳಿನ ಚಿಲುಮೆಯಾಗಿ. ವಸುಂಧರೆ ನೀಡಿದ ಫಲಗಳ ತಂದೆಯೇನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ಪ್ರಭುವನ್ನು ಆರಾಧಿಸುವ, ಪ್ರಭುವನ್ನು ಸ್ತುತಿಸುವ, ಪ್ರಭುವನ್ನು ಮಹಿಮೆ ಪಡಿಸುವ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ನಮನ. ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೇ ನಿಮ್ಮನ್ನು ಆರಾಧಿಸಲು, ಸ್ತುತಿಸಿ, ಮಹಿಮೆ ಪಡಿಸಿ ನನ್ನ ಮೇಲೆ ಕವಿಯುವಂತಹ ಎಲ್ಲ ಯೋಚನೆಗಳನ್ನು, ನೋವು, ಭಾರಗ ಚಿಂತೆಗಳನ್ನು ಸ್ವಾಮಿ ಸ್ವಾಮಿ ಸ್ತೋತ್ರ ಸ್ವಾಮಿ ಸಮರ್ಪಿಸುತ್ತೇನೆ ಸ್ವಾಮಿ. ಬಲಿಯಾಗಿ, ಆರಾಧನೆಯಾಗಿ, ಸ್ತುತಿಯಾಗಿ ಸಮರ್ಪಿಸುತ್ತೇನೆ ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. 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 ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ರಬಿ 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 ರಬಿ. ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಓ ಯೇಸುವೆ, ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ. ಓ ಕರುಣೆಯ ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ.
ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಆರಾಧನೆ ಸ್ವಾಮಿ, ಆರಾಧನೆ ಸ್ವಾಮಿ, ಆರಾಧನೆ ಸ್ವಾಮಿ, ಮಹಿಮೆ ಸ್ವಾಮಿ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಓ ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಓ ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಯೇಸುವೇ, 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 ಯೇಸುವೇ. ಓ ಅಪ್ಪ ತಂದೆಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಜೀವದಾತರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರುಣೆಯ ಕರ್ತರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ತಂದೆಯೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೆ, ಯೇಸುವೆ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೆ ಅಪ್ಪ, ವಂದನೆ, ವಂದನೆ, ವಂದನೆ. ಯೇಸುವೆ, ಜೀವಂತ ನಿಜ ದೇವರೇ, ಸ್ತೋತ್ರ, ಸ್ತೋತ್ರ. ಕರುಣೆಯ ಕರ್ತರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಓ ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಓ ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಓ ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಓ ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಓ ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಓ ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಓ ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಓ ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ, ಸ್ತೋತ್ರ. ಯೇಸುವೇ, ವಂದನೆಗಳು. ಯೇಸುವೇ, ಸ್ತೋತ್ರ ರಾಜ, ವಂದನೆಗಳ ರಾಜ. ಸ್ತೋತ್ರ ರಾಜ, ವಂದನೆಗಳ ರಾಜ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಭಯೋತ್ಪಾದಕರ ಕ್ರೂರ ಸ್ವಭಾವಗಳನ್ನು ಸಮರ್ಪಿಸುತ್ತಾ, ಅವರಿಂದ ನಡೆಯುವ ದುರ್ಘಟನೆಗಳನ್ನು, ಬಾಂಬ್ ಸ್ಫೋಟಗಳನ್ನು, ಜನರ ನಾಶವನ್ನು ಸಮರ್ಪಿಸುತ್ತಾ, ಸಂರಕ್ಷಣೆಗಾಗಿ ಆ ತಂದೆಯಲ್ಲಿ ಪ್ರಾರ್ಥಿಸೋಣ. ಪರಿವರ್ತನೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಒಬ್ಬನಾದ ಬಳಿಕ ಒಬ್ಬರು ಭಾರದಿಂದ ಪ್ರಾರ್ಥಿಸಿರಿ. ಪ್ರಿಯರೇ, ಪ್ರಾರ್ಥನೆ ಎಂಬುದು ದೇವರು ನಮ್ಮ ಬಾಯಿಯನ್ನು ತೆರೆಯುವುದು, ದೇವರೊಂದಿಗೆ ನಾವು ಮಾತನಾಡುವುದು. ಇಂಥ ಒಂದು ಅಸಂಭವಗಳ ಕಾರಣ ಎಷ್ಟೋ ಜನ ಸಾಯುತ್ತಾರೆ, ವಿಧವೆಯರಾಗುತ್ತಾರೆ, ತಬ್ಬಲಿಗಳಾಗುತ್ತಾರೆ, ಮಕ್ಕಳು, ತಂದೆ ತಾಯಿಗಳು ಅನಾಥರಾಗುತ್ತಾರೆ. ಪ್ರಕೃತಿಯಲ್ಲಿ, ಸಮಾಜದಲ್ಲಿ ಗೊಂದಲಗಳು ಉಂಟಾಗುತ್ತದೆ. ಈ ಭ್ರಷ್ಟಾಚಾರದ ನಿಮಿತ್ತ, ಅವರ ಉಗ್ರಗಾಮಿಗಳ, ಭಯೋತ್ಪಾದಕರ ಈ ಹೋರಾಟಗಳ ನಿಮಿತ್ತವಾಗಿ ಪ್ರಾರ್ಥಿಸೋಣ. ಭಾರದಿಂದ, ವಿಶ್ವಾಸದಿಂದ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಯೇಸುವೆ, ಇಂದು ವಿಶ್ವದಲ್ಲಿ ನಡೆಯುವಂತ ಎಲ್ಲ ಭಯೋತ್ಪಾದಕರಿಂದ ನಡೆಸಿರುವಂತ ಸ್ವಾಮಿ ದುರ್ಘಟನೆಗಳನ್ನು ರಾಜ್ಯಾಧಿರಾಜನೆ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಬೃಹತ್ತಲ್ಲಿ ಬಂಧಿಸುತ್ತ ಪ್ರಾರ್ಥಿಸುತ್ತಿದ್ದೀನಿ ರಾಜ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಈ ಭಯೋತ್ಪಾದಕರನ್ನು ಸ್ವಾಮಿ ತೊಳೆದು ಸ್ವೀಕರಿಸಲ್ಪಟ್ಟು ಅವರ ಹೃದಯ ಮನಸ್ಸನ್ನು ಸ್ವಾಮಿ ನೀವು ಬದಲಾಯಿಸುವಂತ ದೇವರಾಗಿದ್ದೀರ ರಾಜ್ಯ. ಅಪಾಯಕ್ಕೆ ಈ ರೀತಿ ಉಗ್ರರಾಗಿ ವರ್ತಿಸಿ ಸ್ವಾಮಿ ಎಲ್ಲ ದೇಶಗಳಲ್ಲಿ ರಾಜ್ಯಗಳಲ್ಲಿ ಸ್ವಾಮಿ ಬಾಂಬ್ ಸ್ಫೋಟಗಳನ್ನು ಮಾಡುತ್ತಿರುವಂತಹ ಇವರ ಕ್ರೂರ ಸ್ವಭಾವವನ್ನು ನೀವು ನೋಡಿದ್ದೀರ ರಾಜ್ಯ. ಅಪಾಯಕ್ಕೆ ಅವರ ಕಲ್ಲಾದ ಹೃದಯವು ಸ್ವಾಮಿ ಮೃದುವಾಗಿ ಮಾರ್ಪಡಿಸಿ ಅವರ ತಪ್ಪಿನ ಅರಿವನ್ನು ಅವರಿಗೆ ಪಾಲಿಸಿಕೊಡು ಸ್ವಾಮಿ. ಅಪಾಯಕ್ಕೆ ಕಂಡುಕೊಳ್ಳುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿ ರಾಜ್ಯ. ಈ ಬಾಂಬ್ ಸ್ಫೋಟದಿಂದ ಸ್ವಾಮಿ ಎಷ್ಟೋ ಟ್ರೈನ್ ಗಳಲ್ಲಿ ಹೋಗುವಾಗ ಸ್ವಾಮಿ ದುರ್ಘಟನೆಗಳು ನಡೆದು ಸ್ವಾಮಿ ತುಂಬಾ ಸಮೇತರಾಗಿದ್ದಾರೆ ದೇವ. ಈಗ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ, ಮಕ್ಕಳನ್ನು ಕಳೆದುಕೊಂಡಿದ್ದಾರೆ, ಪತಿ ಪತ್ನಿಯರನ್ನು ಕಳೆದುಕೊಂಡು ಸ್ವಾಮಿ ಏಕಾಂಗಿತನದ ಬದುಕನ್ನು ನಡೆಸುತ್ತಿದ್ದಾರೆ ರಾಜ್ಯ. ಅಂತಹ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ಆಕಾಶದಲ್ಲಿ ಹೋಗುವಂತಹ ವಾಹನಗಳಲ್ಲಿ ಸಹ ಬಾಂಬ್ ಸ್ಫೋಟಗಳನ್ನ ಸಿಡಿಸಿ ಅದರಲ್ಲೂ ಸಹ ಎಲ್ಲರೂ ಸ್ವಾಮಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಾಜ್ಯ. ಎಷ್ಟೋ ಕಾರ್ಖಾನೆಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ ರಾಜ್ಯಾಧಿರಾಜ್ಯನೇ ಈ ದುರ್ಘಟನೆಗಳನ್ನು ನಡೆಸುತ್ತಿದ್ದಾರೆ ಸ್ವಾಮಿ. ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ವಾಮಿ ಈ ಬಾಂಬ್ ಸ್ಫೋಟಗಳನ್ನು ಇಟ್ಟು ಸ್ವಾಮಿ ಅನೇಕರನ್ನು ಕೊಲ್ಲಲು ಪ್ರಯತ್ನ ಪಡುತ್ತಿರುವಂತಹ ಇವರ ಕ್ರೂರ ಸ್ವಭಾವವನ್ನು ಸ್ವಾಮಿ ನಿನ್ನ ಕರಳು ಬಿಟ್ಟಿಕೊಡ್ತೇನೆ ರಾಜ್ಯ. ಅಪಾಯಕ್ಕೆ ಅದರಲ್ಲಿ ಎಲ್ಲರೂ ಸ್ವಾಮಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಎಷ್ಟೋ ಕುಟುಂಬಗಳಲ್ಲಿ ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತುಗಳನ್ನು ಕಳೆದುಕೊಂಡು ಸ್ವಾಮಿ ಇದು ಎಲ್ಲವನ್ನು ಕಳೆದುಕೊಂಡು ಬರಿದಾಗಿ ಸ್ವಾಮಿ ಎಲ್ಲಿ ಹೋಗಬೇಕು, ಹೇಗೆ ಜೀವಿಸಬೇಕು ಎಂಬುದೇ ಅವರಿಗೆ ದಾರಿ ತೋರದೆ ಸ್ವಾಮಿ ಕಂಗಾಲಾಗಿ ಹೋಗಿದ್ದಾರೆ ರಾಜ. ಎಷ್ಟು ಗರ್ಭಿಣಿ ಸ್ತ್ರೀಯರು ಸ್ವಾಮಿ ಮೃತರಾಗಿದ್ದಾರೆ ಸ್ವಾಮಿ. ಅಪಾಯಕ್ಕೆ ಎಷ್ಟು ಒಳ್ಳೆ ವಸ್ತುಗಳು ಸ್ವಾಮಿ ಇಂದು ಸ್ವಾಮಿ ಮೃತವಾಗಿದ್ದಾರೆ ರಸ. ಈ ವಿಶ್ವದಲ್ಲಿ ಒಂದೊಂದು ರೀತಿಯಲ್ಲಿ ಸ್ವಾಮಿ ಅವರು ಪಡೆದಿರುವ ಕಷ್ಟ ನೋವುಗಳು ಸ್ವಾಮಿ ಒಂದು ತುತ್ತು ಆಹಾರಕ್ಕಾಗಿ ಸ್ವಾಮಿ ಬೇರೆಯವರ ಅಂಗೈಯಲ್ಲಿ ಚಾಚುತ್ತಾ ಅಪಾಯಕ್ಕೆ ಆಹಾರಕ್ಕಾಗಿ ಆಚರಿಸಿದ್ದಾರೆ ದೇವ. ಅಂತ ಎಲ್ಲಾ ಮಕ್ಕಳ ಮೇಲೆ ನಿನ್ನ ಕರುಣೆ ತೋರು ಸ್ವಾಮಿ. ಅವರನ್ನು ಮಾನ ಪರಿವರ್ತನೆ ಗ್ರಹಿಸು ರಾಜ್ಯ. ಯಾರೆಲ್ಲ ಇಂದು ಸ್ವಾಮಿ ಆ ಬಾಂಬ್ಗಳನ್ನು ಎತ್ತು ಸುತ್ತುತ್ತಿದ್ದಾರೆ ರಾಜ್ಯ, ಒಂದು ದಿನ ನಿನ್ನ ಸುವಾರ್ತೆಯನ್ನು ಒಂದು ತಿರುಗುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು ಸ್ವಾಮಿ. ಯಾವುದಿಲ್ಲ ಸ್ವಾಮಿ. ಮನುಷ್ಯರು ಈ ಕ್ರೂರತೆಯನ್ನು ನಡೆಸಿರುವಂತಹ ಅವರು ಇರುವಂತಹ ಎಲ್ಲ ಹಣದ ಆಸೆ ಆಗಿರಬಹುದು, ರಾಜಕೀಯ ದಬ್ಬಾಳಿಕೆ ಆಗಿರಬಹುದು ಸ್ವಾಮಿ. ಅಪಾಯಕ್ಕೆ ಇನ್ನೊಬ್ಬರ ಮಾತುಗಳನ್ನು ಕೇಳಿ ಸ್ವಾಮಿ ಏನು ತಿಳಿದ ಅಮಾಯಕ ಮಕ್ಕಳನ್ನು ಕೊಲ್ಲುತ್ತಿದ್ದಾರೆ ದೇವ. ಅಂತ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಕರಗಳಲ್ಲಿ ಬೆಳಗಿನ ಸಮಯದಲ್ಲಿ ಅರ್ಪಿಸುವಾಗ ನಮ್ಮ ಒಂದೊಂದು ಪ್ರಾರ್ಥನೆ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಆ ಮಕ್ಕಳು ಮನ ಪರಿವರ್ತನೆ ಹೊಂದುವಂತೆ ಮಾರ್ಪಡಿಸಿರಿ ರಾಜ್ಯ. ಅಪಾಯಕ್ಕೆ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಸ್ವಾಮಿ ಅನೇಕ ಮಕ್ಕಳು ಕಣ್ಣೀರಿಂದ ಬಳಿ ಪ್ರಾರ್ಥಿಸುತ್ತಾರೆ ರಾಜ್ಯ. ಈ ಬಾಂಬ್ ಸ್ಫೋಟಕ್ಕಾಗಿ ಪ್ರಾರ್ಥಿಸುತ್ತಿರುವಂತ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನ ಸನ್ನಿಧಾನದಲ್ಲಿ ಸೇರಲಿ ಸ್ವಾಮಿ. ಪ್ರಾರ್ಥನೆಗೆ ಫಲವನ್ನು ದಯಪಾಲಿಸಿಕೊಟ್ಟು ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿಕೊಡು ರಾಜ್ಯ. ಜಾತಿ ಜನಾಂಗಗಳಿಗಾಗಿ ಸ್ವಾಮಿ ಕಿತ್ತಾಟಗಳನ್ನು ಗಾಡಿಕೊಳ್ತಾ ಬಾಂಬ್ ಸ್ಫೋಟಗಳನ್ನು ಹಾಕುತ್ತಿರುವಂತ ಇವರ ಕ್ರೂರತ್ವದಿಂದ ಬಿಡುಗಡೆ ಕೊಡು ಸ್ವಾಮಿ. ಮನುಷ್ಯರಾಗಿರುವವರಿಗೆ ಮೃಗಗಳಾಗಿ ವರ್ತಿಸುತ್ತಿದ್ದಾರೆಪ್ಪ. ಅವರ ಎಲ್ಲಾ ರೀತಿಯ ಬಲಹೀನತೆಗಳು, ಎಲ್ಲಾ ರೀತಿಯ ವ್ಯಾಮೋಹಗಳಿಂದ ಬಿಡುಗಡೆಯನ್ನು ನೀಡು ಸ್ವಾಮಿ. ನಾವು ಬಂದಿರುವಂತೆ ಸ್ವಾಮಿ ದೇವರು ನಮಗೆ ಒಂದು ಮನುಷ್ಯನ ಸ್ವಾಮಿ ಶರೀರವನ್ನು ಕೊಟ್ಟಿರುವುದು ಲೋಕದಲ್ಲಿ ನಿನ್ನಂತೆ ಬಾಳುವುದಕ್ಕಾಗಿ, ಬದುಕುವುದಕ್ಕಾಗಿ. ಅದನ್ನು ಬಿಟ್ಟು ಸ್ವಾಮಿ ಈ ರೀತಿ ನಡೆಸುವಂತಹ ಕ್ರೂರ ಅಮಸ್ಕಾರಿ ಮಕ್ಕಳ ಸ್ವಭಾವವನ್ನು ನೀಗಿಸಿ ಆ ಮಕ್ಕಳ ಎಲ್ಲಾ ರೀತಿಯ ಪರಿವರ್ತನೆ ರಾಜ್ಯ. ಅಪಾಯಕ್ಕೆ ಮನೆಯಲ್ಲಿ ಸ್ವಾಮಿ ಮುಕ್ತ ಮಕ್ಕಳು ಸ್ವಾಮಿ, ಹಾಲು ಕೂಸು ಕುಡಿಯುವಂತ ಮಕ್ಕಳು ರಾಜ್ಯ. ಏನು ಅರಿಯದಂತ ಎಲ್ಲಾ ಮಕ್ಕಳು ಸರಿಯಾಗುತ್ತಾರೆ ಸ್ವಾಮಿ. ಬಿಡುಗಡೆ ಅನುಗ್ರಹಿಸಿ ಇಂದು ಅವರಿಗೆ ನಾಳೆ ನಮ್ಮ ಜೀವಿತ ಏನು ಗೊತ್ತಿಲ್ಲಪ್ಪ. ಅಪಾಯಕ್ಕೆ ಪ್ರತಿಯೊಂದು ಮಕ್ಕಳ ಮನಸ್ಸು, ಹೃದಯ, ಆತ್ಮ, ಜೀವವನ್ನು ಬಲಪಡಿಸಿ ಅವರ ತಪ್ಪಿನವರಿಗೆ ಪಾಲಿಸಿಕೊಡಿರಿ ಎಂದು ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರಿಯನ್ನವರೇ. ಎಲ್ಲಾ ಬಾಂಬ್ ಸ್ಫೋಟಗಳು ನಡೆದು ಈ ರೀತಿ ಅಮಾಯಕ ಮಕ್ಕಳನ್ನು ಕೊಡುತ್ತಿರುವಂತ ಎಲ್ಲಾ ಮಕ್ಕಳಿಗೆ ಮನಸ್ಸಾನವನ್ನು ಅನುಗ್ರಹಿಸಿರಿ. ಅವರ ತಪ್ಪಿನವರೇನವರಿಗೆ ಪಾಲಿಸಿಕೊಡಿ ಅಮ್ಮ. ಶಾಂತಿ, ಸಹನೆ, ಪ್ರೀತಿಯನ್ನು ನಾನು ಮಾಡುತ್ತಿರುವ ತಪ್ಪನೆ ಎನ್ನುವಂತ ಕೃಪೆಯನ್ನು ನೀಡುವುದೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಪ್ರೀತಿ ಒದೆಯೇ. ಆಮೇನ್, ಆಮೇನ್, ಆಮೇನ್.
ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಇಡೀ ರಾತ್ರಿ ಕಾಪಾಡಿ ನಮ್ಮನ್ನೆಲ್ಲ ರಕ್ಷಿಸಿ ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿ ನಿನ್ನ ಸ್ತುತಿಸಲು ಮಹಿಮೆಪಡಿಸಲು ಎಬ್ಬಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ಈ ದಿನ ಭಯೋತ್ಪಾದಕರನ್ನು ನಿನ್ನ ಪಾದಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಈ ಭಯೋತ್ಪಾದಕರು ಸ್ವಾಮಿ ಅವರದ್ದೇ ಆದ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಸ್ವಾಮಿ. ಕೆಟ್ಟ ಸ್ವಭಾವವನ್ನೇ ಅವರು ಹೊಂದಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲಿ ಎಲ್ಲಿ ನಾಶ ಮಾಡಬೇಕು ಎಂದು ಅವರದ್ದೇ ಯೋಚನೆ ಸ್ವಾಮಿ. ಆ ಯೋಚನೆಯಿಂದ ದೂರ ಇರಿಸಿ ಸ್ವಾಮಿ. ಆ ಯೋಚನೆಯನ್ನು ಅವರಲ್ಲಿ ತೆಗೆದು ಹಾಕು ಸ್ವಾಮಿ. ಅಥವಾ ಕೆಟ್ಟ ಸ್ವಭಾವಗಳೆಲ್ಲ ಇರಬಾರದು ಸ್ವಾಮಿ. ಅಪ್ಪ ಯೇಸುವೆ, ಅವರು ಎಲ್ಲೆಲ್ಲಿ ಎಲ್ಲಾ ಕಡೆಗಳಲ್ಲೂ ಸ್ವಾಮಿ, ಎಲ್ಲೆಲ್ಲಿ ಜನಸಂದಣಿ ಇರುತ್ತಾರ ಸ್ವಾಮಿ, ಆ ಜಾಗಗಳಲ್ಲಿ ಸ್ವಾಮಿ ಸ್ಫೋಟವನ್ನು ಮಾಡುತ್ತಿರುತ್ತಾರೆ ಸ್ವಾಮಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ವಾಮಿ, ರೈಲಿನಲ್ಲಿ ಸ್ವಾಮಿ. ಅಪ್ಪ ತಂದೆ, ಎಲ್ಲಿ ಸಭೆ ಸಮಾರಂಭ ನಡೆಯುತ್ತಿರುತ್ತಾವ ಸ್ವಾಮಿ, ಆ ಜಾಗದಲ್ಲೆಲ್ಲ ಅವರು ಬಾಂಬನ್ನು ಹಾಕಿ ಬಿಡುತ್ತಾರೆ ಸ್ವಾಮಿ. ಅಂತ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಆ ಕೆಟ್ಟ ಸ್ವಭಾವ ದೂರ ಇರಿಸುತ್ತಂದೆ. ಅಪ್ಪ ಯೇಸುವೆ, ನರಮನುಷ್ಯರ ಜೀವನದ ಜೊತೆ ಆಟವಾಡುತ್ತಾರೆ ಸ್ವಾಮಿ ಅವರು. ಅಪ್ಪ ತಂದೆ, ಮನುಷ್ಯನ ಬೆಲೆಯೇ ಗೊತ್ತಿಲ್ಲದೆ ಜೀವಿಸಿದಂತ ಕ್ರೂರ ಸ್ವಭಾವವುಳ್ಳವರು ಸ್ವಾಮಿ. ಅಪ್ಪ ತಂದೆ, ಪ್ರಾರ್ಥನಾ ಮಂದಿರಗಳಲ್ಲಿ ಸ್ವಾಮಿ, ಚರ್ಚ್ಗಳಲ್ಲಿ ಸ್ವಾಮಿ, ಎಷ್ಟೋ ಕಡೆ ಬಾಂಬ್ ಸ್ಫೋಟ ಮಾಡಿದ್ದಾರೆ ಸ್ವಾಮಿ. ಆ ಮಕ್ಕಳಿಗೆ ಜ್ಞಾನ ಬುದ್ಧಿ ಕೊಡು ಸ್ವಾಮಿ. ಆ ಕೆಟ್ಟ ಕೆಲಸವನ್ನು ಮಾಡದಂತೆ ಸ್ವಾಮಿ, ಎಲ್ಲವನ್ನೂ ಅವರು ಕೆಟ್ಟದನ್ನು ಬಿಟ್ಟು ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ಮಾಡಬೇಕಾಗುತ್ತದೆ. ಅಪ್ಪ ಯೇಸುವೆ, ಈ ಕೆಟ್ಟ ಸ್ವಭಾವದಿಂದ ಸ್ವಾಮಿ ಎಷ್ಟೋ ಜನ ಎಲ್ಲರ ತಂದೆ ತಾಯಿ ಪತಿ ಪತ್ನಿ ಮಕ್ಕಳನ್ನು ಎಲ್ಲರನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ಕಳೆದುಕೊಂಡಿರುವ ಎಲ್ಲ ಸಂಬಂಧಗಳನ್ನು ಸ್ವಾಮಿ ಆ ಮಕ್ಕಳ ಮೇಲೆ ದಯಿಸು ಸ್ವಾಮಿ. ಯಾವಾಗಲೂ ಸ್ವಾಮಿ ಎಷ್ಟೋ ಜನ ಸ್ವಾಮಿ ಹುಳಾಡುತ್ತಿರುತ್ತಾರೆ ಸ್ವಾಮಿ. ಆ ಮಕ್ಕಳ ಮೇಲೆ ದಯಿಸು ಸ್ವಾಮಿ. ಈ ಬಾಂಬ್ ಸ್ಫೋಟಿಸುವವರನ್ನು ಆಶೀರ್ವದಿಸಿ ತಂದೆ, ಅವರ ಮನ ಪರಿವರ್ತನೆ ಹೊಂದಲಿ ತಂದೆ. ಆ ಕೆಟ್ಟ ಕೆಲಸವನ್ನು ಮಾಡದಂತೆ ಸ್ವಾಮಿ ಒಳ್ಳೆಯರಾಗಿ ಜೀವಿಸುವಂತೆ ಮಾಡ ಕರುಣಿಸುವೆ. ಅಪ್ಪ ಯೇಸುವೆ, ಯಾವಾಗಲೂ ಸ್ವಾಮಿ ಕೆಟ್ಟದ್ದನ್ನೇ ಚಿಂತಿಸುವಾಗ ಸ್ವಾಮಿ ಆ ಸ್ವಭಾವದಲ್ಲಿ ಮುಳುಗಿ ಹೋಗಿರುತ್ತಾರೆ ಸ್ವಾಮಿ. ಆ ಸ್ವಭಾವವು ಅವರಲ್ಲಿ ಇರಬಾರದು ತಂದೆ. ಅಪ್ಪ ಯೇಸುವೆ, ಎಲ್ಲ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಇಡೀ ನಮ್ಮ ದೇಶವನ್ನೇ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಮ್ಮ ದೇಶದಲ್ಲೂ ಈ ಬಾಂಬ್ ಸ್ಫೋಟ ಮಾಡುವವರಿದ್ದಾಗ ಸ್ವಾಮಿ ಅಂತ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಆ ಮಕ್ಕಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳು ನಿನ್ನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ಕರುಣಿಸು ತಂದೆ. ಅಪ್ಪ ತಂದೆ, ಎಲ್ಲರಿಗೂ ನೀನೊಬ್ಬನೇ ಕರ್ತನೆ ಎಂದು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸು ಕರ್ತನೆ. ಆಮೇಲೆ ಪ್ರಾರ್ಥಿಸಿ. ಓ ಸ್ವರ್ಗೀಯ ಪಿತನೇ, ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ. ಶುದ್ಧಾತ್ಮನೆ ಸ್ತೋತ್ರ, ಅವನಾತ್ಮನೆ ಸ್ತೋತ್ರ, ಸ್ನೇಹಿತ ದೇವರ ಸ್ತೋತ್ರ. ಅಪ್ಪ ತಂದೆ, ಈ ಬೆಳಗಿನ ಸುಪ್ರಭಾತದಲ್ಲಿನ ಸಮಯದಲ್ಲಿ ಕುರಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನಿಮ್ಮ ಪರಿಶುದ್ಧವಾದ ಕರೆಗಳಿಗೆ ಎಲ್ಲ ಬಾಂಬ್ ಸ್ಫೋಟಕರನ್ನು ನಿಮ್ಮ ಪಾದಚಾರಕ್ಕೆ ಪ್ರಾರ್ಥಿಸುತ್ತೇನೆ. ರಕ್ತ ಇವರೆಲ್ಲರ ಮೇಲೆ ಕರುಣಿಸುವರು, ದಯತೋರಿ ಸ್ವಾಮಿ. ಅಪ್ಪ ತಂದೆ, ಬಾಂಬ್ ಸ್ಫೋಟಕರು ಬಾಂಬುಗಳು ಕೆಲವೊಂದು ಕಡೆ ಜಾಗದಲ್ಲಿ ಹಾಕಿದಾಗ ಅಪ್ಪ ತಂದೆ ಅದರಿಂದ ಆಗುವ ಅನಾಹುತಗಳು
ಅವರಿಗೆ ತಿಳಿದಿದೆ ಸ್ವಾಮಿ. ಆದರೆ ತಿಳಿದು ಅವರ ಸ್ವಭಾವಗಳ ಸ್ಫೋಟಕ ಮಾಡ್ತಾರೆ ಸ್ವಾಮಿ. ಅಪ್ಪ ತಂದೆ ಅವರ ಮನಸ್ಸು ಚೆನ್ನಾಗಿದೆ ರಾಜ. ಮಾಂಸ ಹೃದಯವಾಗಿ ಮಾಂಸಹೃದಯನಾಗಿ ಮಾರ್ಪಡಿಸಿದೇವ. ಅಪ್ಪ ತಂದೆ ಅವರ ಮನಸ್ಸುಗಳನ್ನ ಅಪ್ಪ ಹೃದಯವನ್ನು ಅಪ್ಪ ಬದಲಾಯಿಸಿದೇವ. ಅಪ್ಪ ತಂದೆ ಸ್ಫೋಟಕ್ಕೋಸ್ಕರ ಅವ್ರು ಮಾಡ್ತಾರೆ, ಹಣದ ವ್ಯಾಮೋಹಕ್ಕೋಸ್ಕರ ಅವ್ರು ಮಾಡ್ತಾರೆ ಸ್ವಾಮಿ. ಅಪ್ಪ ಯಾರಾದ್ರೂ ಕೊಟ್ಟರೆ ಸಾಕು ಸ್ವಾಮಿ. ಅಪ್ಪ ಇಲ್ಲಿ ಹೋಗಿ ಬಾಂಬ್ ಸ್ಫೋಟಕ ಮಾಡಬೇಕಂತ ಹೇಳಿದ್ರೆ ಸಾಕು ಸ್ವಾಮಿ. ಅವ್ರ ಕಲ್ಲಾದ ಹೃದಯದಿಂದ ಹೋಗಿ ಬಾಂಬನ್ನು ಸ್ಪ್ರೆಡ್ ಮಾಡ್ತಾರೆ ಸ್ವಾಮಿ. ಅಪ್ಪ ತಂದೆ ಅವರ ಮನ ಪರಿವರ್ತನೆ ಕೊಡುತ್ತಾರೆ ಸ್ವಾಮಿ. ಅದರಿಂದ ಆಗುವ ಅನಾಹುತಗಳು, ಸಾವುಗಳು ಎಷ್ಟೊಂದು ಸ್ವಾಮಿ. ಅಪ್ಪ ತಂದೆ ಅವರನ್ನು ಆಶೀರ್ವದಿಸಿರಿ, ಅವರ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ ಅವ್ರ ಹೃದಯವನ್ನು ಮನ ಪರಿವರ್ತನೆಗೊಳಿಸಿ ಜೀವಿಸುವ ಕೃತಿಯನ್ನು ಕೊಡಿರಿ ಸ್ವಾಮಿ. ಯಾರಿಗೂ ಅನಾಹುತ ಮಾಡದಂತೆ ಅವ್ರ ಹೃದಯನ ಪರಿವರ್ತನೆಗೊಳಿಸಿರಿ ಸ್ವಾಮಿ. ಆ ಮಕ್ಕಳನ್ನು ಅಪ್ಪ ಮಾಂಸದ ಹೃದಯನಾಗಿ ಮಾರ್ಪಡಿಸಿ ಅಪ್ಪ ಎಲ್ಲರನ್ನು ಪ್ರೀತಿಸುವ ಮಕ್ಕಳಾಗಿ ಆ ಮಕ್ಕಳು ಆಗುವಂತೆ ಮಾರ್ಪಡಿಸಿರಿ ರಾಜ. ದಯಾಳು ಹೃದಯದಿಂದ, ಪ್ರೀತಿ ಹೃದಯದಿಂದ ಅವರ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ಬಾಂಬ್ ಸ್ಫೋಟ ಮಾಡುತ್ತಾರೆ, ಇದು ನನ್ನ ಕುಟುಂಬ ಅನ್ನೋದರ ಪರಿವರ್ತನೆ ಆಗುವ ಮನಸ್ಸನ್ನು ಕೊಡಿರಿ ಸ್ವಾಮಿ. ಯಾರಿಗೂ ಅನಾಹುತ ಮಾಡದಂತೆ ಎಲ್ಲರನ್ನು ಪ್ರೀತಿಸುವವರಿಗೆ ಅವರಿಗಾಗಲಿ ಎಂದು ವಿಕಾಸ ಕಾಪಾಯಿತ ನಾಮದಲ್ಲಿ ಯಾಚಿಸಿದನು ನನ್ನ ಜೀವನಗಳ ತಂದೆ. ಆಮೇಲೆ ಅಪ್ಪ ಈ ಬೆಳಗಿನ ಜಾಮವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಬೆಳಗಿನ ಜಾಮದಲ್ಲಿ ಎದ್ದು ಸ್ವಾಮಿ ನಿನ್ನ ಸ್ತುತಿಸುವಂತಹ, ನಿನ್ನನ್ನು ಆರಾಧಿಸುವಂತಹ ಒಳ್ಳೆಯ ಮನಸ್ಸನ್ನು ನೀಡಿ ನಮ್ಮೆಲ್ಲರನ್ನು ಒಂದುಗೂಡಿಸುವುದಕ್ಕಾಗಿ ನನಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಇಂದು ಭಯೋತ್ಪಾದಕರಿಗಾಗಿ ನಾನು ಪ್ರಾರ್ಥಿಸಲು ನೀವು ಕರೆ ನೀಡಿದ್ದೀರ ಸ್ವಾಮಿ. ಅವರು ಮಾಡುತ್ತಿರುವಂತಹ ಎಲ್ಲ ದುಷ್ಕರ್ಮಿಗಳು ಸ್ವಾಮಿ, ದುಷ್ಕೃತ್ಯಗಳು ಸ್ವಾಮಿ ಹೇಳತೀರದು ಸ್ವಾಮಿ. ಅಪ್ಪ ಎಲ್ಲಂದರೆಲ್ಲಿ ಸ್ವಾಮಿ ಅವರು ಅದನ್ನು ಹಾಳು ಮಾಡುವಂತಹ ಮನಸ್ಸುಳ್ಳವರಾಗಿದ್ದಾರೆ ಸ್ವಾಮಿ. ಬಸ್ ಸ್ಟ್ಯಾಂಡ್ಗಳಲ್ಲೋ, ರೈಲ್ವೆ ಸ್ಟೇಷನ್ಗಳಲ್ಲೋ, ದೊಡ್ಡ ದೊಡ್ಡ ಬ್ಯಾಂಕುಗಳಲ್ಲೋ ಸ್ವಾಮಿ, ಆಸ್ಪತ್ರೆಗಳನ್ನು ಗುರಿಯಾಗಿಟ್ಟುಕೊಂಡು ಸ್ವಾಮಿ ಅವರು ತಮ್ಮ ದುಷ್ಕೃತ್ಯಗಳನ್ನು ಎಸಗಲು ಸ್ವಾಮಿ ಪ್ರಯತ್ನಿಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ ಎಲ್ಲಿ ಹೆಚ್ಚು ಜನಸಂದಣಿ ಇರುತ್ತದೋ ಸ್ವಾಮಿ, ಅಲ್ಲಿ ಅವರ ಕೃತ್ಯ ನಡೆಯುತ್ತದೆ ಸ್ವಾಮಿ. ಅಪ್ಪ ತಂದೆಯೇ, ಅಂತವರನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಯಾವುದೇ ರೀತಿಯಲ್ಲಿ ಸ್ವಾಮಿ ಅನಾಹುತ ಮಾಡದಂತೆ ಸ್ವಾಮಿ ಎಲ್ಲರನ್ನು ಸ್ವಾಮಿ ಪ್ರೀತಿಯಿಂದ ಕಾಣುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಅಪ್ಪ ತಂದೆ, ಅವರು ಮಾಡುತ್ತಿರುವುದು ನಿನ್ನ ಕೆಲಸವಲ್ಲ ಸ್ವಾಮಿ, ಅದು ಸೈತಾನನ ಕೆಲಸವಾಗಿದೆ ಸ್ವಾಮಿ. ಅವರಿಗೆ ಆ ತರ ಪ್ರೇರಣೆಯನ್ನು ನೀಡದಿರಿ ಸ್ವಾಮಿ. ಯಾವುದೇ ದುಷ್ಟ ಶಕ್ತಿಗಳು ಅವರನ್ನು ಆವರಿಸಿಕೊಂಡ ಸ್ವಾಮಿ ಅದನ್ನು ಹೋಗಲಾಡಿಸುವಂತ ಶಕ್ತಿ ನೀನೊಬ್ಬನಿಗಿದೆ ಸ್ವಾಮಿ. ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಿ ಸ್ವಾಮಿ. ಅವರಲ್ಲಿ ಬರೀ ದ್ವೇಷವೇ ತುಂಬಿರುತ್ತದೆ ಸ್ವಾಮಿ. ಇನ್ನು ಏನಾದರೂ ಹಾಳು ಮಾಡಬೇಕು, ಅವರನ್ನು ಕೊಲ್ಲಬೇಕು, ಆ ಸ್ಥಳಗಳಲ್ಲಿ ಏನಾದರೂ ಅಪಘಾತ ಆಗಬೇಕು, ಅನಾಹುತಗಳು ಆಗಬೇಕು ಎಂಬುದು ಅವರ ಧ್ಯೇಯವಾಗಿರುತ್ತದೆ ಸ್ವಾಮಿ. ಒಳ್ಳೆಯ ಮನಸ್ಸು ಅವರಲ್ಲಿ ಇರುವುದಿಲ್ಲ ಸ್ವಾಮಿ. ಅಪ್ಪ ಅಂತವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ದುಷ್ಕೃತ್ಯಗಳನ್ನು ಎಸಗದಂತೆ ಸ್ವಾಮಿ ಅವರನ್ನು ಆಶೀರ್ವದಿಸು ರಾಜ. ನಿನ್ನ ಪರಿಶುದ್ಧವಾದ ರಕ್ತಕ್ಕೆ ಸ್ವಾಮಿ ಅವರನ್ನು ಸಮರ್ಪಿಸುತ್ತಿದ್ದೇನೆ ರಾಜ. ಅವರ ಮೇಲೆ ಕರುಣೆಯಾಗಿರು, ಅವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ, ಎಷ್ಟೋ ಮಕ್ಕಳು ಈ ದೇಶಗಳಲ್ಲಿ ಸ್ವಾಮಿ, ರಾಜ್ಯಗಳಲ್ಲಿ ಸ್ವಾಮಿ ಭಯದಿಂದ ನಿಂತಿರುತ್ತಾರೆ ಸ್ವಾಮಿ. ಎಲ್ಲಿ ಏನು ಆಗುತ್ತದೆ, ಎಲ್ಲ ಯಾವ ರೀತಿ ಅನಾಹುತಗಳು ಆಗುತ್ತದೋ ಎಂದು ಸ್ವಾಮಿ ಅನೇಕ ಜನರು ಭಯದಿಂದ ಕೂಡಿರುತ್ತಾರೆ ಸ್ವಾಮಿ. ಇಂತಹ ಘಟನೆಗಳನ್ನು ನಡೆಯುವ ಸ್ಥಳಗಳಲ್ಲಿ ಸ್ವಾಮಿ ವ್ಯಕ್ತಿಗಳು ಸ್ವಾಮಿ, ಜನರು ಸ್ವಾಮಿ ತುಂಬಾ ಭಯದಿಂದ ಇದ್ದಾರೆ ಸ್ವಾಮಿ. ಆ ಭಯವನ್ನು ಹೋಗಲಾಡಿಸುವಂತನು ನೀನು ಸ್ವಾಮಿ. ಅಪ್ಪ ತಂದೆ, ನನ್ನ ಮಕ್ಕಳನ್ನು ಬಿಡಿದು ಸ್ವಾಮಿ ವಯಸ್ಸಾದವನು ಸ್ವಾಮಿ ಅಲ್ಲಿದ್ದಾರೆ ಸ್ವಾಮಿ. ಆ ಕೃತ್ಯಗಳು ಎಸಗಿದಾಗ ಸ್ವಾಮಿ ಎಷ್ಟೋ ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ, ಕುಟುಂಬಗಳನ್ನು ಕಳೆದುಕೊಳ್ಳುತ್ತಾರೆ, ತಂದೆ ತಾಯಿಗಳನ್ನು ಕಳೆದುಕೊಳ್ಳುತ್ತಾರೆ ಸ್ವಾಮಿ. ಇದರಿಂದ ಅನಾಹುತಗಳನ್ನು ತಪ್ಪಿಸುವಂತನು ನೀನು ಸ್ವಾಮಿ. ಬನ್ನಿ ಸ್ವಾಮಿ, ಅಂತಹ ವ್ಯಕ್ತಿಗಳ ಮೇಲೆ ನಿನ್ನ ಕೃಪೆಯನ್ನು ತೋರು ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವನ್ನು ಸ್ವಾಮಿ ಅವರ ತಲೆಯಿಂದ ಪಾದದವರೆಗೂ ಸುರಿಸು ಸ್ವಾಮಿ. ಈಗಲೇ ಅವರೆಲ್ಲರನ್ನು ನಿರ್ನಾಮ ಮಾಡು ಸ್ವಾಮಿ. ಅದು ನಿನ್ನಿಂದ ಮಾತ್ರ ಸ್ವಾಮಿ. ಈ ಸೈತಾನನ ಕೃತ್ಯಗಳನ್ನು ಹೋಗಲಾಡಿಸಲು ನಿನ್ನ ಒಬ್ಬನಿಂದಲೇ ಸಾಧ್ಯ ಸ್ವಾಮಿ. ಆದ್ದರಿಂದ ಸ್ವಾಮಿ ನಿನ್ನಲ್ಲಿ ಬೇಡುತ್ತಿರುವ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರು ಸ್ವಾಮಿ. ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ಆಲಿಸಿರು ಸ್ವಾಮಿ. ನಮ್ಮದೇ ರೀತಿಯಲ್ಲಿ ಸ್ವಾಮಿ ಅನಾಹುತಗಳು ನಡೆಯದಂತೆ ಸ್ವಾಮಿ ಅಂತಹ ವ್ಯಕ್ತಿಗಳನ್ನು ಮುಟ್ಟಿ ಆಶೀರ್ವದಿಸಿರಿ ಎಂದು
ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 37ನೇ ಅಧ್ಯಾಯ ವಾಕ್ಯ 40. ತನ್ನ ಆಶ್ರಿತರನ್ನು ಪ್ರಭು ಕೈ ನೀಡಿ ಕಾಪಾಡುವನು, ದುಷ್ಟರ ವಶದಿಂದ ಅವರನ್ನು ತಪ್ಪಿಸಿ ಉದ್ಧರಿಸುವನು. ಲೋಕ 3ನೇ ಅಧ್ಯಾಯ ವಾಕ್ಯ 11. ನಿಮಗೆ 2 ಅಂಗಿಗಳಿದ್ದರೆ ಒಂದನ್ನು ಏನೂ ಇಲ್ಲದವನಿಗೆ ಕೊಡಿ, ಅಂತೆ ಆಹಾರವುಳ್ಳವನು ಇಲ್ಲದವನೊಂದಿಗೆ ಹಂಚಿಕೊಳ್ಳಲಿ. ರೋಮ 8ನೇ ಅಧ್ಯಾಯ ವಾಕ್ಯ 28. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಕೀರ್ತನೆ 138ನೇ ಅಧ್ಯಾಯ ವಾಕ್ಯ 6. ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು, ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನು. ಎಜೇಕಿಯೇಲ 37ನೇ ಅಧ್ಯಾಯ ವಾಕ್ಯ 27. ನನ್ನ ವಾಸಸ್ಥಾನವು ಅವರ ಮಧ್ಯೆ ಇರುವುದು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಯೆಶಾಯ 1ನೇ ಅಧ್ಯಾಯ ವಾಕ್ಯ 31. ಒಣ ಹುಲ್ಲಿನ ಮೆದೆಗೆ ಬೆಂಕಿಯ ಕಿಡಿಬಿದ್ದು ಸುಟ್ಟು ಹೋಗುವಂತೆ ನಿಮ್ಮಲ್ಲಿನ ಬಲಿಷ್ಠರು ತಮ್ಮ ದುಷ್ಕೃತ್ಯಗಳಿಂದಲೇ ನಾಶವಾಗುವರು. ಯೋಬ 1ನೇ ಅಧ್ಯಾಯ ವಾಕ್ಯ 21. ಬರಿಗೈಯಲ್ಲಿ ಬಂದೆ ನಾನು ತಾಯಿ ಗರ್ಭದಿಂದ, ಬರಿಗೈಯಲ್ಲಿ ಹಿಂತಿರುಗುವೆ ನಾನು ಇಲ್ಲಿಂದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ನನ್ನ ದೇವರೇ, ನಿಮ್ಮ ಬಳಿಗೆ ಈ ಬೆಳಗಿನ ಜಾವದಲ್ಲಿ ನಾನು ಓಡೋಡಿ ಬಂದಿದ್ದೇನೆ. ನನ್ನನ್ನು ಅನುಗ್ರಹಿಸಿರಿ. ನನ್ನ ಹೃದಯ ಅಂತರಾಳದ ವಿಶ್ವಾಸವನ್ನು ನಿಮ್ಮ ಮುಂದೆ ಪ್ರಕಟಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ನನ್ನನ್ನು ನೀವು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ಅರಿತಿದ್ದೀರಿ ಹಾಗೂ ಕರೆದಿದ್ದೀರಿ. ಈ ಕಾಲದಲ್ಲಿ ನನ್ನ ಜೀವನದ ಈ ಕ್ಷಣಗಳಲ್ಲಿ ನಾನು ಸತ್ಯಸಂಧನಾಗಿ ಬಾಳಲು, ಶುದ್ಧನಾಗಿ ಬಾಳಲು, ವಿಶ್ವಾಸದಿಂದ ಬಾಳಲು ನಿಮ್ಮ ಪವಿತ್ರ ಆತ್ಮರನ್ನು ನನಗೆ ಕೊಡಿರಿ. ಅಪ್ಪ ತಂದೆಯೇ, ಪ್ರತಿದಿನ ನಿಮ್ಮ ಮುಂದೆ ಕುಳಿತುಕೊಳ್ಳುವಾಗ, ನಿಮ್ಮನ್ನು ನಾನು ನೆನಪಿಸಿಕೊಳ್ಳುವಾಗ ನಿಮಗಾಗಿ ನಾನು ಹಾತೊರೆಯುವುದನ್ನು ನೀವು ಅರಿತಿದ್ದೀರಿ. ನನ್ನ ದೇವರೇ, ನೀವು ನನಗೆ ದಾನವಾಗಿ ಕೊಟ್ಟ ಈ ಜೀವನದಲ್ಲಿ ನಿಮ್ಮಿಂದ ನಾನು ಏನನ್ನು ಕಳೆದುಕೊಳ್ಳುತ್ತೇನೋ, ನಾನು ಏನನ್ನು ಅನುಭವಿಸುತ್ತೇನೋ ಹಾಗೂ ಯಾವುದನ್ನೆಲ್ಲ ನಾನು ತಿಳಿದುಕೊಳ್ಳುತ್ತೇನೆ ಅದನ್ನು ಪರರಿಗೆ ತಿಳಿಸುವಂತೆ ಮಾಡಿರಿ. ನಿಮ್ಮನ್ನು ಕುರಿತಾದ ಪ್ರೀತಿಯನ್ನು ಹಾಗೂ ಪ್ರತಿಯೊಬ್ಬರ ವ್ಯಕ್ತಿಗಳ ಕರ್ತವ್ಯವನ್ನು ನಾನು ಪ್ರಕಟಿಸಲು, ಕಲಿಸಿಕೊಡಲು ನನಗೆ ನಿಮ್ಮ ಜ್ಞಾನವನ್ನು ಕೊಡಿರಿ. ನನ್ನ ಈ ಜೀವನದ ಕ್ಷಣಗಳಲ್ಲಿ ನಾನು ಈ ಲೋಕದ ಯಾವುದೇ ಆಶಾಪಾಶಗಳಿಗೆ ಎಡವದಂತೆ ನೀವು ನನಗೆ ಕೊಟ್ಟ ಸಂರಕ್ಷಣೆಯನ್ನು ಸ್ಮರಿಸಿ ವಂದಿಸುತ್ತೇನೆ. ನನ್ನ ದೇವರೇ, ನನ್ನೊಂದಿಗೆ ಸದಾ ನೆಲೆಯಾಗಿರಿ. ನನ್ನನ್ನು ಬಲಪಡಿಸಿರಿ ಎಂದು ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ, ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಹಾಗೂ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಾರ್ಥನಾ ಜೀವನ, ಪರಿಶುದ್ಧತೆಯ ಜೀವನ, ದೇವರಿಂದ ಆಯ್ಕೆಯಾದ ಜೀವನ. ಎಷ್ಟೋ ಜನ ನನಗಾಗಿ ಪ್ರಾರ್ಥಿಸಿ ಬ್ರದರ್, ನನಗಾಗಿ ಪ್ರಾರ್ಥಿಸಿ ಸಿಸ್ಟರ್ ಎಂಬುದಾಗಿ ಈ ಲೋಕದಲ್ಲಿ ಬಿಲಿಯಾಂತರ ಮಕ್ಕಳು ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸಲು ಕರೆ ಹೊಂದಿರುವವರು ನಾವಾಗಿದ್ದೇವೆ. ಅದರಿಂದ ಪ್ರಾರ್ಥಿಸುವ.
ನಾವು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುವ. ತಾಯಿಯ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರನ್ನು ಹಿಡಿದು ನಾವೀಗ ಪ್ರಾರ್ಥಿಸುವ. ಆ ತಾಯಿಯ ಪ್ರಾರ್ಥನೆ ನಮಗೆ ಅತ್ಯುನ್ನತ ಹಾಗೂ ಸಂರಕ್ಷಣೆ. ಕೈಯಲ್ಲಿ ಜಪಸ್ಸರನ್ನು ಹಿಡಿಯುವ.